ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ, ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಓ ಆತನ ಸಕಲ ಉಪಕಾರಗಳನ್ನು ಎಂದಿಗೂ ನನ್ಮನವೇ ನನ್ಮನವೇ ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀ ಎಂದಿಗೂ ಮರೆಯದಿರು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಹಲ್ಲೆಲೂಯಾ. ವರ್ಷವೆಲ್ಲ ಕಾಪಾಡಿದಂಥ ದೇವರಿಗೆ ನಾವು ಸ್ತೋತ್ರ ಆರಾಧನೆಯನ್ನ ಮಾಡುವಂಥ ಉತ್ತಮವಾದ ಒಂದು ಭಾನುವಾರ. ಹಲ್ಲೆಲೂಯಾ. ಈ 25ನೇ ವರ್ಷ ಕೊನೆ ಭಾನುವಾರ ಮುಂದೆ ನಮಗೆ ಸಿಗ್ತದ? ಸಿಕ್ಕಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಸಂದರ್ಭದಲ್ಲಿಯೂ ಆಪರ್ಚುನಿಟಿ ಬರುವಾಗ ಅದನ್ನು ಕಾಪಾಡಿಕೊಳ್ಳುವವನು ಬುದ್ಧಿವಂತರು. ಹಲ್ಲೆಲೂಯಾ. ಅದು ಆಮೇಲೆ ಸಿಕ್ಕಲ್ಲ, ಟೈಮ್ ಹೋದ ಮೇಲೆ ಆಮೇಲೆ ಸಿಕ್ಕಲ್ಲ. ಸೊ ಅಂತಂಥ ಸಮಯದಲ್ಲಿ ಅಂತಂಥ ಕಾರ್ಯವನ್ನು ಹಂತವಾಗಿ ದೇವರು ಮಾಡಿ ಇಟ್ಟಾರೆ. ಒಂದು ಸಮಯದಲ್ಲಿಯೂ ಒಂದು ಕಾರ್ಯವನ್ನು ಸುಂದರವಾಗಿ ಹಂತವಾಗಿ ದೇವರು ಮಾಡಿ ಇಟ್ಟಾರೆ. ಆದ ಕಾರಣ ಸಮಯಗಳು ಸುಂದರವಾದದು, ಸಮಯಗಳು ಹಂತವಾದದು. ಅದನ್ನು ಕಾಪಾಡಿಕೊಳ್ಳುವವರು ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ವರ್ಷೆಲ್ಲ ಕಾಪಾಡಿದಂಥ ದೇವರಿಗೆ 2 ವಿಷಯಗಳನ್ನ ದೇವರು ನಮ್ಮ ಮಧ್ಯದಲ್ಲಿ ಎದುರು ನೋಡುತ್ತಾರೆ. ಒಂದು, ನಾವು ದೇವರನ್ನು ಸ್ತುತಿಸಿ ಆರಾಧನೆ ಮಾಡಬೇಕು ಎಂಬುದಾಗಿ. ಎರಡನೇದಾಗಿ, ನಾವು ನಿರ್ಣಯಗಳನ್ನು ತಗೋಬೇಕು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸಮರ್ಪಣೆ. ಸೊ ಎಂಥ ಆರಾಧನೆಯನ್ನು ಹೊಸ ವರ್ಷದಲ್ಲಿ ಪ್ರವೇಶ ಮಾಡುವುದಿಗೆ ಬರೀ 3 ದಿವಸ ಇದೆ, ಬರೀ 3 ದಿವಸ ಇದೆ. ಆದರೆ ಇಟ್ಸ್ ಅ ಗ್ರೇಟ್ ಪೀರಿಯಡ್. ತುಂಬ ವಿಶೇಷವಾದ ಒಂದು ಸಮಯಗಳು ಈ 3 ದಿವಸ. ಈ 3 ದಿವಸದಲ್ಲಿ ದೇವರು ಸಭೆಯನ್ನ ಯಾವ ರೀತಿಯಾದ ಒಂದು ಆರಾಧನೆಯನ್ನ ಮಾಡಬೇಕು ಎಂಬುದಾಗಿ ಬಯಸುತ್ತಾರೆ ಎಂಬುದನ್ನು ದೇವರು ಹೇಳಕ್ಕೆ ಬಯಸುತ್ತಾರೆ. ಅದು ಮಾತ್ರ ಅಲ್ಲ, ಸಭೈಕರು, ದೇವ ಜನರು, ಆತನ ಮಕ್ಕಳು ಯಾವ ರೀತಿಯಾದ ಸಮರ್ಪಣೆಗಳನ್ನು ನಾವು ಮಾಡಿಕೊಂಡು ಹೊಸ ವರ್ಷದ ಆಶೀರ್ವಾದಕ್ಕೆ ಹೋಗಬೇಕೆಂಬುದಾಗಿ ದೇವರು ಬಯಸುವಂಥ 2 ವಿಷಯಗಳನ್ನು ನಾವು ನೋಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಿದ್ದೇವೆ. ಓದನ ಕೀರ್ತನೆ 136ನೇ ಅಧ್ಯಾಯ. ಆ ಅಧ್ಯಾಯವೆಲ್ಲ ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ಆದರೆ 3 ವಾಕ್ಯ ಮಾತ್ರ ನಿಮಗೆ ಓದಿ ತೋರಿಸುವುದಕ್ಕೆ ಬಯಸುತ್ತೇನೆ. ಓದು ಮಗಳೇ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಕೃಪೆಯು ಶಾಶ್ವತವಾದದ್ದು. ಕೆಳಗೆ ಹೇಳ್ತಾರೆ, ದೇವರು ಸೃಷ್ಟಿ ಮಾಡಿದಂತ ಎಲ್ಲ ಸೃಷ್ಟಿಗಳಿಗಾಗಿ ದೇವರನ್ನ ಸ್ತೋತ್ರ ಮಾಡ್ರಿ. ಒಂದೊಂದನೇ ಹೇಳ್ತಾರೆ, ನಕ್ಷತ್ರಗಳಿಗಾಗಿ, ಸೂರ್ಯನಿಗಾಗಿ, ಚಂದ್ರನಿಗಾಗಿ, ದೇವರು ನಿನಗಾಗಿ ನನಗಾಗಿ ಕೊಟ್ಟಂತ ಎಲ್ಲಾ ಸೃಷ್ಟಿಗಳಿಗಾಗಿ ಕೃತಜ್ಞತಾ ಸ್ತೋತ್ರ ಮಾಡ್ರಿ. ಯಾಕೆಂದ್ರೆ ಆತನು ನಮ್ಮ ಜೀವಿತದಲ್ಲಿ ಕೊಡದೆ ನಾವು ಒಂದನ್ನು ಕೂಡ ಹೊಂದಿಕೊಂಡಿಲ್ಲ. ನಾವಾಗಿ ನಮ್ಮ ಶಕ್ತಿ, ನಮ್ಮ ಬುದ್ಧಿ, ನಮ್ಮ ಜ್ಞಾನದಿಂದ ಏನಾದರೂ ಹೊಂದಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಸುಳ್ಳು. ಎಲ್ಲವನ್ನು ಕೂಡ ಆತನೇ ಕೊಟ್ಟಿದ್ದಾನೆ. ನಮ್ಮಲ್ಲಿ ಇರುವಂತ ಸಕಲ ಘನತೆಗೂ, ಸಕಲ ಆಶೀರ್ವಾದಕ್ಕೂ, ಸಕಲ ಸಂಪತ್ತಕ್ಕೂ ಕಾರಣನು ದೇವರು. ಆತನೇ ಎಲ್ಲ ಕೊಟ್ಟನು. ಯಾಕೆ?
ಸೂರ್ಯನನ್ನು ಯಾರು ಕೊಟ್ಟರು, ಚಂದ್ರನ ಯಾರು ಕೊಟ್ಟರು, ಮಳೆಯನ್ನು ಯಾರು ಕೊಟ್ಟರು, ಬೆಳೆಯನ್ನು ಯಾರು ಕೊಟ್ಟರು, ಗಾಳಿಯನ್ನು ಯಾರು ಕೊಟ್ಟರು, ಇದನ್ನು ಅನುಭವಿಸುವುದಿಗೆ ಪ್ರಾಣವನ್ನ ಯಾರು ಕೊಟ್ಟರು, ಈ ಶರೀರದಲ್ಲಿ ಅಂಗಗಳನ್ನು ಸೃಷ್ಟಿ ಮಾಡಿದವರು ಯಾರು? ಎಲ್ಲವೂ ಆತನು ಕೊಟ್ಟಿದ್ದು. ಯಾವುದೂ ಕೂಡ ನಮ್ಮಿಂದ ನಾನೇ ಇದನ್ನು ಮಾಡಿದೆ, ನನ್ನ ಪ್ರಯಾಸದಿಂದ, ನನ್ನ ಬುದ್ಧಿಯಿಂದ, ನನ್ನ ಶಕ್ತಿಯಿಂದ ಇದೆಲ್ಲ ಕಟ್ಟಿಕೊಂಡೇನೆ ಅಂತ ಒಬ್ಬನು ಹೇಳುವಾಗ ಅವನಿಗೆ ಒಂದು ವಾಣಿ ಬರುತ್ತದೆ ಪರಲೋಕದಿಂದ. ಅಡ ಮುರುಗನೇ, ಇದೆಲ್ಲ ಸಂಪತ್ತನ್ನು ತಿಂದು ಚೆನ್ನಾಗಿ ಕುಡಿದು ಉಂಡಿರು, ಇದೆಲ್ಲ ಮಾಡಿ ನಿನಗಾಗಿ ಇಟ್ಟಿದೆ ಅಂತ ಹೇಳುತ್ತೆಯೇ, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ತೆಗೆದು ಬಿಟ್ರೆ ನಿನ್ನ ಗತಿಯೇನು? ಇದೆಲ್ಲ ಯಾರಿಗೆ ಹೋಗಿ ಸೇರುತ್ತೆ? ಹಲ್ಲೆಲೂಯಾ. ಆತನೇ ಎಲ್ಲ ಕೊಟ್ಟಿತ್ತು. ವಾಕ್ಯ ಹೇಳುತ್ತದೆ, ಆತನು ಇಲ್ಲದೆ ಒಂದಾಗಿಲೂ ಉಂಟಾಗಲಿಲ್ಲ, ಸಮಸ್ತವು ಆತನಿಂದಲೇ ಉಂಟಾಯಿತು. ಆದ ಕಾರಣ ನಿನ್ನ ದೇವರನ್ನ, ತ್ರಯೇಕ ದೇವರನ್ನ, ಯೆಹೋವ ದೇವರನ್ನ ಸ್ತುತಿ ಮಾಡು, ದೇವಾದಿ ದೇವರನ್ನ ಸ್ತುತಿ ಮಾಡಿ, ಕರ್ತನನ್ನ ಸ್ತುತಿ ಮಾಡು. ಸೊ ಜೀವನದ ಜಯಕ್ಕೆ ಒಂದು ಅತಿ ಮುಖ್ಯವಾದ ಒಂದು ವಾಕ್ಯ ಅಲ್ಲಿ ಎಬೇಸ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇದೆ. ಸಕಲ ಕಾರ್ಯಕ್ಕಾಗಿ ದೇವರನ್ನ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಸಕಲ ಸಂದರ್ಭಗಳಿಗಾಗಿ ದೇವರನ್ನ ಸ್ತೋತ್ರ ಮಾಡು. ಮೇಲೋ ಕೀಲೋ ದೇವರನ್ನ ಸ್ತೋತ್ರ ಮಾಡು, ಎಲ್ಲವೂ ಏನಾಗುತ್ತೆ? ಶುಭವಾಗುತ್ತೆ. ಇಲ್ಲಿ ವಾಕ್ಯ ಹೇಳುತ್ತೆ, ನಾವು ಕರ್ತನನ್ನ ಸ್ತುತಿಸಬೇಕು, ಆರಾಧಿಸಬೇಕು. ರೈಟ್. ಈಗ ಹೊಸ ವರ್ಷದಲ್ಲಿ ಪ್ರವೇಶ ಮಾಡಲಿಕ್ಕಿದ್ದಾವೆ. ಯೋಬು ಒಂದು ಆರಾಧನೆ ಮಾಡುತ್ತಾನೆ. ಯೋಬು ಒಂದು ಹೋಮಗಳನ್ನು ದೇವರಿಗೆ ಅರ್ಪಿಸುತ್ತಾನೆ. ಸೊ ಕಾಲ್ ಆಫ್ ಕೈಂಡ್ಸ್ ಆಫ್ ವರ್ಷಿಪ್, ಅದು ಅವನು ಒಂದು ಆರಾಧನೆ ಮಾಡುತ್ತಾನೆ. ಆ ಆರಾಧನೆ ಎಂಥದ್ದು ಎಂಬುದಾಗಿ ಸ್ವಲ್ಪ ನಾವು ಗಮನಿಸಲಿಕ್ಕಿದ್ದೇವೆ. ಯೋಬು ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು, ಔತಣ ದಿನ ತೀರಿದ ನಂತರ ಯೋಬು ತನ್ನ ಮಕ್ಕಳು ಅವರ ಹೃದಯದಲ್ಲಿ ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅವರ ಸಂಖ್ಯೆಗಳಿಗೆ, ಅವರ ಹೆಸರುಗಳಿಗೆ ತಕ್ಕಂತೆ ಹೋಮಗಳನ್ನ ದೇವರಿಗೆ ಅರ್ಪಿಸಿದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಯೋಬನು ಕ್ರಮವಾಗಿ ದಿನನಿತ್ಯ ಅದನ್ನ ಮಾಡುತ್ತಿದ್ದನು. ಇಲ್ಲಿ ಗಮನಿಸಬೇಕು. ಹೊಸ ವರ್ಷಕ್ಕೆ ಹೋಗುತ್ತವೆ. ನಿನ್ನ ಕುಟುಂಬದಲ್ಲಿ ಏನ್ ಮಾಡಬೇಕು, ನಿನ್ನ ಮಕ್ಕಳ ಜೀವಿತದಲ್ಲಿ ಏನ್ ಮಾಡಬೇಕು? ಅಲ್ಲಿ ಯೋಬು ಏನ್ ಮಾಡ್ತಾರಂದ್ರೆ, ಯೋಬು ತನ್ನ ಮಕ್ಕಳನ್ನು ಔತಣಕ್ಕೆ ಕರೆದು ಔತಣ ದಿನ ಮುಗಿದ ನಂತರ ಅವನ ಮಕ್ಕಳು ಪಾಪ ಮಾಡಿದದನ್ನ ಕಣ್ಣು ಕಾಣ್ತಾ ಇಲ್ಲ. ಅವನ ಕಣ್ಣುಗೆ ಅವನ ಮಕ್ಕಳು ಪಾಪ ಮಾಡಿದು ಇಲ್ಲ. ಅವನ ಕಣ್ಣು ಮುಂದೆ, ಕಣ್ಣು ಎದುರಲ್ಲಿ ಅವ್ರು ಹೇಗಿದ್ದಾರೆ? ಪರಿಶುದ್ಧರಾಗಿ ಕಾಣ್ತಾ ಇದ್ದಾರೆ. ಆದರೂ ಹೃದಯದಲ್ಲಿ ಒಂದು ವೇಳೆ ಪಾಪ ಮಾಡಿದ್ರೆ ಇವರು ದೇವರ ಶಾಪಕ್ಕೆ ಗುರಿಯಾಗುತ್ತಾ ಇದ್ದಾರಲ್ಲ. ಹೃದಯದಲ್ಲಿ ಒಂದು ವೇಳೆ ದೇವರನ್ನ ಇವರು ಏನ್ ಮಾಡಿರಬಹುದು? ತಿರಸ್ಕಾರ ಮಾಡಿರಬಹುದು ಎಂಬುದಾಗಿ ಅವರನ್ನ ಕರೆಸಿ, ಅವರನ್ನ ಶುದ್ಧಿಪಡಿಸಿ, ಅವರ ಸಂಖ್ಯೆಗಳಿಗೆ ತಕ್ಕಂತೆ ಹೋಮವನ್ನ ಅರ್ಪಿಸುತ್ತಾನೆ. ಈಗ ಹೊಸ ವರ್ಷಕ್ಕೆ ನಾವು ಹೋಗುವಾಗ ನಮ್ಮ ಕುಟುಂಬದಲ್ಲಿ ಏನ್ ನಡಿಬೇಕಂತ ಅಪ್ಪ ಹೇಳುತ್ತಾರೆ. ನಮ್ಮ ಕುಟುಂಬದ ಮಕ್ಕಳ ಒಬ್ಬೊಬ್ಬರನ್ನು ಕೂಡ ಶುದ್ಧೀಕರಣೆ ಮಾಡುವಂಥದ್ದು ಅವಶ್ಯ. ಈ 2025ನೇ ಕ್ಯಾರಲ್ ರೌಂಡು ಭಯಂಕರ ಜೋರಾಗಿ, ಬಲಿಷ್ಠವಾಗಿ, ಓಪನ್ ಆಗಿ ನಡೀತಾ ಇತ್ತು. ಮಾರನೇ ದಿವಸ ಕ್ಯಾರಲ್ ರೌಂಡ್ಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹೃದಯವು ಒಂದು ಭಾರವನ್ನು ತುಂಬಿದರು. ಏನಂತ, ಕ್ಯಾರಲ್ ರೌಂಡಲ್ಲಿ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿ ಹಾಡಾಡ್ತಾ ಇದ್ದಾರೆ, ದೇವರನ್ನ ಸ್ತುತಿಸುತ್ತಾ ಇದ್ದಾರೆ, ನಗ್ನಗ್ತಾ ಇದ್ದಾರೆ.
ಆದರೆ ಇಂಥ ಸಂದರ್ಭದಲ್ಲಿ ಇವರ ಮನಸ್ಸನ್ನ, ಇವರ ದೃಷ್ಟಿಯನ್ನ, ಇವರ ಹೃದಯವನ್ನ ಸೈತಾನು ಕೆಡಿಸಿಬಿಡಬಾರದು. ಅವರನ್ನ ಶುದ್ಧೀಕರಣೆ ಮಾಡಿ ಪ್ರಾರ್ಥನೆ ಮಾಡು. ಸಭೆಯನ್ನ ಶುದ್ಧೀಕರಣೆ ಮಾಡಿ ಪ್ರಾರ್ಥನೆ ಮಾಡು. ಚೆನ್ನಾಗಿದ್ದವನು ಕೂಡ ಇಂಥ ಒಂದು ಕುತೂಹಲವಾದ ಸಮಯದಲ್ಲಿ, ಇಂಥ ಒಂದು ಕೊಂಟಾಟದ ಸಮಯದಲ್ಲಿ, ಇಂಥ ಒಂದು ನಟನದ ಸಮಯದಲ್ಲಿ ಸೈತಾನು ಇವರ ಒಳಗಡೆ ಬಿತ್ತಬಾರದಂತ ಕಾರ್ಯಗಳನ್ನ ಬಿಟ್ಟು ಬಿಟ್ಟಿರ್ತಾನೆ. ನೀನು ಸಭೆಯನ್ನ ಶುದ್ಧೀಕರಣೆ ಮಾಡು ಅಂತ ದೇವರು ಒಂದು ಭಾರವನ್ನ ಕೊಟ್ಟಿದ್ದರು. ಅದೇ ಭಾರವನ್ನೇ ಈ 25ನೇ ವರ್ಷದ ನಷ್ಟ, ಈ 25ನೇ ವರ್ಷದ ಚಾಲೆಂಜಸ್, ಈ 25ನೇ ವರ್ಷದಲ್ಲಿ ಇದ್ದಂಥ ಪಾಪದ ಸ್ವಭಾವಗಳು, ಈ 25ನೇ ವರ್ಷದಲ್ಲಿ ಇದ್ದಂಥ ದರಿದ್ರಗಳನ್ನು 26ನೇ ವರ್ಷದಲ್ಲಿ ನಾವು ತಗೊಂಡು ಹೋಗಬಾರದು ಎಂಬುದಾಗಿ ಕರ್ತನು ಬಯಸಿ ಈ 25ನೇ ವರ್ಷದಲ್ಲಿ ನಾವು 26ನೇ ವರ್ಷದ ಒಳಗಡೆ ಹೋಗೋದಕ್ಕೆ ಮುಂಚೆ ಕುಟುಂಬವಾಗಿ ಕುಟುಂಬಗಳನ್ನು ಶುದ್ಧೀಕರಣೆ ಮಾಡುವಂಥದ್ದು ಅವಶ್ಯ. ಹೇಗೆ ಶುದ್ಧೀಕರಣೆ ಮಾಡಬೇಕು? ಸತ್ಯವೇದ ಹೇಳುತ್ತೆ. 1 ಕೊರಿಂಥ್ಯ 6ನೇ ಅಧ್ಯಾಯದಲ್ಲಿ ಓದಿ ನೋಡುವುದಾದರೆ, ಯೇಸು ಕ್ರಿಸ್ತನ ರಕ್ತದಿಂದಲೂ ಪರಿಶುದ್ಧ ಆತ್ಮನಿಂದಲೂ ನಾವು ನಮ್ಮನ್ನು ಶುದ್ಧೀಕರಣೆ ಮಾಡಬೇಕು. ದೇವರು ನಮ್ಮನ್ನು ಶುದ್ಧೀಕರಿಸಿ ಪಾಪಿಗಳಾಗಿ ಇದ್ದಂಥ ನಮ್ಮನ್ನು ನೀತಿವಂತರಾಗಿ ಪರಿಶುದ್ಧರಾಗಿ ಮಾಡುತ್ತಾರೆ. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪದಿಂದ ನಮ್ಮನ್ನು ಬಿಡಿಸಿ ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರಾಗಿ ಪರಿಶುದ್ಧರಾಗಿ ಮಾಡುತ್ತೆ. ಯಾಕೆಂದ್ರೆ ನೀತಿವಂತನಕ್ಕೋಸ್ಕರ ಮಾತ್ರ ಸಮಾಧಾನವು ಈ ಭೂಮಿಯಲ್ಲಿ ಬಿತ್ತಲ್ಪಟ್ಟಿದೆ. ನೀತಿವಂತನೇ ಅವನು ಅದೇನು ದೊಡ್ಡ ಎತ್ತರವಾದ ಒಂದು ಮರಕ್ಕೆ ಏನಂತಾರೆ, ಅಂಜೂರದ ಮರದ ಹಾಗೆ ಅವನು ಬೆಳೆಯುತ್ತಾ ಇರ್ತಾನೆ. ನೀತಿವಂತನು, ದೇವರಿಗೆ ಭಯಪಡುವಂತ ಮನುಷ್ಯನು, ಅವನ ಕೈಯಿನ ಪ್ರಯಾಸಗಳನ್ನು ಅವನು ಅನುಭವಿಸುತ್ತಾನೆ. ಅವನ ಧರ್ಮಪತ್ನಿ ಅವನ ಮನೆ ಮುಂದೆ ಇರುವಂತ ದ್ರಾಕ್ಷಾಲತೆಯಂದೇ ಇರ್ತಾಳೆ. ಅವನ ಮಕ್ಕಳೆಲ್ಲ ಎಣ್ಣೆ ಮರದ ಸಸಿಗಳಂದೇ ಇರ್ತಾರೆ. ಹಲ್ಲೆಲೂಯ. ಆದ ಕಾರಣ ಅಲ್ಲಿ ಯೋಬು ಒಂದು ಆರಾಧನೆ ಮಾಡುತ್ತಾನೆ. ತನ್ನ ಮಕ್ಕಳು ತನ್ನ ಮನಸ್ಸಿನಲ್ಲಿ ಪಾಪ ಮಾಡಿದ್ರೆ ಆ ಪಾಪದ ಸಂಬಳ ಮರಣವೇ. ನಾನು ಹೊರಗಡೆ ಅವರಲ್ಲಿ ಪಾಪವನ್ನು ಕಾಣ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ಪಾಪ ಮಾಡಿರಬಾರದು. ಯಾಕೆಂದ್ರೆ ಮುಖ ನೋಡಿ ತೀರ್ಪು ಮಾಡುವವನು ಮನುಷ್ಯನು, ಹೃದಯ ನೋಡಿ ತೀರ್ಪು ಮಾಡುವವರು ದೇವರು. ಮನುಷ್ಯನ ಮುಖ ನೋಡ್ತಾನೆ, ದೇವರ ಹೃದಯ ನೋಡ್ತಾರೆ. ಆದ ಕಾರಣ ಮೊದಲನೇ ಒಂದು ಆರಾಧನೆ ನಾವು ಮಾಡತಕ್ಕ 3 ದಿವಸ ಇದೆ. ನೆಪ ಹೇಳ್ಬರ್ರಿ, ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ 1 ವರ್ಷ ಎಲ್ಲ ನೀವು ನೆಪ ಹೇಳಿರಬಹುದು. ಈ 3 ದಿವಸ ನೀವು ನೆಪ ಹೇಳಿಕೊಂಡು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಮಾಡತಕ್ಕಂಥ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡದಿದ್ದರೆ ಹೊಸ ವರ್ಷ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕರ್ತನಿಗೆ ಸಮಯ ಕೊಡಬೇಕು, ಕುಟುಂಬಕ್ಕೆ ಸಮಯ ಕೊಡಬೇಕು. ಕುಟುಂಬಕ್ಕಾಗಿ ಕೂತ್ಕೊಂಡು ಒಬ್ಬೊಬ್ಬರನ್ನು ಶುದ್ಧೀಕರಣೆ ಮಾಡಬೇಕು. ಹಲ್ಲೆಲೂಯಾ. ಪರಿಶುದ್ಧ ಮಾಡಪ್ಪ. ಸಣ್ಣ ಮಕ್ಕಳೇ ಅಂತ ಹೇಳ್ತೀವಿ. UKG ಮಕ್ಕಳು ಇರುವಂತ ಒಂದು ಕೆಟ್ಟ ಬುದ್ಧಿ 30 ವಯಸ್ಸು ಹುಡುಗನಿಗಿಲ್ಲ. UKG ಮಕ್ಕಳು ಲವ್ ಲೆಟರನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ. UKG ಮಕ್ಕಳು ಇನ್ನೂ ಶಾಲೆಗೆ ಹೋಗಲಿಲ್ಲ. ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಆ ಮೊಬೈಲಲ್ಲಿ ಎಲ್ಲಿ ಓಪನ್ ಮಾಡಬೇಕು ಎಲ್ಲ ಓಪನ್ ಮಾಡಿ ಹೋಗ್ತಾ ಇರ್ತದೆ. ಸಣ್ಣ ಮಕ್ಕಳಲ್ಲ, ದೊಡ್ಡ ಮಕ್ಕಳಲ್ಲ, ಎಲ್ಲ ಮಕ್ಕಳ ಮೇಲೆ ಯೇಸುವಿನ ರಕ್ತದಲ್ಲಿ ಪರಿಶುದ್ಧ ಆತ್ಮನಲ್ಲಿ ನನ್ನ ಕುಟುಂಬವನ್ನು ಶುದ್ಧೀಕರಣೆ ಮಾಡಪ್ಪ, ಶುದ್ಧೀಕರಿಸಪ್ಪ ಎಂಬುದಾಗಿ ದೇವರಿಗೆ ಒಂದು ಹೋಮವನ್ನು ಆರಾಧನೆಯನ್ನು ಮಾಡಬೇಕು. ರೈಟ್. 2ನೇದಾಗಿ ದಾವಿದನು ಒಂದು ಆರಾಧನೆ ಮಾಡುತ್ತಾನೆ. ಈ ದಾವಿದನು ಹುಟ್ಟುವುದಕ್ಕೆ ಮುಂಚೆಯೇ 8 ವರ್ಷ ಮುಂಚೆಯೇ
ದೇವರು ಪ್ರವಾದಿಯ ಮೂಲಕ ಇದು ನಾನು ಚೂಸ್ ಮಾಡಿದಂತ ನನ್ನ ಪಾತ್ರೆ ಎಂಬುದಾಗಿ ಹೇಳುವಂತ ವ್ಯಕ್ತಿ. ಗಮನಿಸು, ದೇವರು ತನ್ನ ಪ್ರವಾದಿಯ ಮೂಲಕ ಅವನನ್ನು ಅಭಿಷೇಕ ಮಾಡುತ್ತಾರೆ. ಅವನನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿದ ಮಾತ್ರ ಅಲ್ಲ, ತನ್ನ ಆತ್ಮನನ್ನು ಅವನ ಮೇಲೆ ಇಳಿಸುತ್ತಾರೆ. ಅದೇ ದಾವಿದ ದಿನಕ್ಕೆ 7 ಸತಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗನು ಕೂಡ ಇದ್ದಾನೆ. ದಾವಿದನು ಪ್ರವಾದಿಯಾಗಿದ್ದಾನೆ. ದಾವಿದನು ದೇವರಿಗಾಗಿ ಅನೇಕ ಹಾಡುಗಳನ್ನು ಬರೆದಂಥ ವ್ಯಕ್ತಿಯಾಗಿದ್ದಾನೆ. ದಾವಿದ ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿದ್ದಂಥ ವ್ಯಕ್ತಿಯಾಗಿನೂ ಇದ್ದ. ಆದರೂ ಸಗ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಎಂಥ ಸೇವಕನು, ಎಂಥ ಅಭಿಷಕ್ತನು ಸಗ ತನ್ನನ್ನ ದೇವರ ಮುಂದೆ ನಾನು ಪರಿಶುದ್ಧನಾಗಿದ್ದೀನಿ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಎಂಥ ವ್ಯಕ್ತಿಯು ದೇವರ ಮುಂದೆ ನಾನು ನೀತಿವಂತನಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮನುಷ್ಯರ ಮುಂದೆ ಬೇಕಾದರೆ ಹೇಳಬಹುದು. ಪರಿಸಾಯನು ಹೇಳ್ತಾನೆ ಏನಂತ, ದೇವರೇ, ಈ ಸುಂಕದವನ ತರ ನಾನಿಲ್ಲ, ಈ ವಿಭಚಾರಿ ತರ ನಾನಿಲ್ಲ. ನಾನು ಒಂದು ವಾರಕ್ಕೆ 2 ಅವತ್ತಿ ಉಪವಾಸ ಮಾಡುತ್ತೇನೆ, ನಾನು ಚೆನ್ನಾಗಿ ಕಾಣಿಕೆಗಳನ್ನ ಕೊಡ್ತಾ ಇದ್ದೇನೆ, ನಾನು ದಶಮಾಂಶಗಳನ್ನು ಕೊಡ್ತಾ ಇದ್ದೇನೆ, ನಾನು ಇವರಂತೆ ಅಲ್ಲ ಅವರಂತೆ ಅಲ್ಲ ಹೇಳಬಹುದು. ಆದರೆ ದೇವರ ಮುಂದೆ ಹೋಗಿ ನಿಂತ್ಕೊಂಡು ನಾನು ಪರಿಶುದ್ಧನು, ನಾನು ಎಲ್ಲ ವಿಷಯದಲ್ಲಿ ನೀತಿವಂತನಾಗಿದ್ದೀನಿ, ನನ್ನಲ್ಲಿ ಒಂದು ತಪ್ಪು ಇಲ್ಲ ಅಂತ ಹೇಳತಕ್ಕಂಥ ವ್ಯಕ್ತಿ ಒಬ್ಬನಿಲ್ಲ. ಹಲ್ಲೆಲೂಯ. ಆದ ಕಾರಣ ದಾವಿದನು ಏನ್ ಮಾಡ್ತಾನೆ, ಇಂಥ ಅಭಿಷಕ್ತನು ಏನ್ ಮಾಡ್ತಾನೆ ಗಮನಿಸೋಣ. ಕೀರ್ತನೆ 32ನೇ ಅಧ್ಯಾಯ 2ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಓದಮ್ಮ. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎನಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಹಗಲಿರುಳು ದೇವರ ಆಶೀರ್ವಾದ ಹಸ್ತ ಇರುವುದಕ್ಕೆ ಬದಲಾಗಿ ದೇವರ ಶಿಕ್ಷಾ ಹಸ್ತವು ಅವನಿಗೆ ಭಾರವಾಗಿದ್ದಂತೆ. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಅಭಿಷಕ್ತನಿಗೆ ಬೇಸಿಗೆ ನೀರಿನಂತೆ ಶರೀರದ ಸಾರವೆಲ್ಲ ಬತ್ತಿ ಹೋಯ್ತಂತೆ. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು. ಹೀಗಿರುವಲ್ಲಿ ಅಭಿಷಕ್ತನೇ ಹೊಸ ವರ್ಷದ ಒಳಗಡೆ ಪ್ರವೇಶ ಮಾಡಲಿಕ್ಕಿದ್ದೇವೆ. ಹೆಸರೇಳುವಂತ ಪಾಪಗಳನ್ನ ಒಂದು ವೇಳೆ ನೀನು ಮಾಡದೇ ಇದ್ದಿರಬಹುದು, ಆದರೆ ಅನೇಕ ಸಂದರ್ಭದಲ್ಲಿ ಯಾವಾಗಲೆಲ್ಲ ಅಪನಂಬಿಕೆ ನಿನಗೆ ಒಳಗಡೆ ಬಂತು ಆವಾಗಲೆಲ್ಲ ನೀನು ಹಿಂಜರಿದಿರಿ. ಯಾವಾಗಲೆಲ್ಲ ಒಂದು ಮಾತು, ಎಷ್ಟು ತಡ್ಕೊಳ್ಳಿ, ನಾನು ಕೂಡ ಮನುಷ್ಯನ್ದಾನೆ, ನಾನು ಕೂಡ ಮನುಷ್ಯದಾನೆ ಅಂತ ಹೇಳಿದಾಗ ಹೊಸದಾಗಿ ಹುಟ್ಟಿದಂತ ಸ್ಥಾನವನ್ನ ಕಳ್ಕೊಂಡಿರ್ತೀರಿ, ಹಿಂಚಾರಿರ್ತೀರಿ, ಪಾಪಕ್ಕೆ ದಾಸರಾಗಿರ್ತೀರಿ, ಪಾಪಕ್ಕೆ ದಾಸಿಯಾಗಿರ್ತೀರಿ. ಸತ್ಯವೇದ ಹೇಳುತ್ತೆ, ನಾನು ಮನುಷ್ಯನ್ದಾನೆ ಅಂತ ಹೇಳುವುದಕ್ಕಾಗಿ ದೇವರು ನಮ್ಮನ್ನ ರಕ್ಷಿಸಲಿಲ್ಲ. ನೀನು ಮನುಷ್ಯನಾಗಿದ್ರೆ ಆದಾಮನ ಶಾಪವು ಆದಾಮನ ಪಾಪವು ನಿನ್ನ ಮೇಲೇನು ಕೂಡ ಕೆಲಸ ಮಾಡುತ್ತೆ. ನೀ ಈ ಶಾಪಕ್ಕೆ ಗುರಿಯಾಗಬಾರದು ಎಂಬುದಾಗಿ ನಿನ್ನನ್ನ ಹೊಸದಾಗಿ ಹುಟ್ಟಿದವನಾಗಿ, ಆತ್ಮನಲ್ಲಿ ಹುಟ್ಟಿದವನಾಗಿ, ವಾಕ್ಯದಿಂದ ಹುಟ್ಟಿದವನಾಗಿ, ನೀನ್ ಬಾರ್ನ್ ಅಗೇನ್, ನೀನ್ ರಕ್ಷಣೆ ಹೊಂದಿದಂತ ದೇವ ಮನುಷ್ಯಾಗಿ ಇರುವುದಕ್ಕಾಗಿ ದೇವರು ನಮ್ಮನ್ನ ಕರೆದಾರೆ. ಹಲ್ಲೆಲೂಯ. ಆದ ಕಾರಣ ಅನೇಕರು ಪಾಪ ಮಾಡಿದಂಗೆ ಕಳ್ತನ ಮಾಡದೇ ಇದ್ದಿರ್ಬೋದು, ಸಿನಿಮಾ ನೋಡದೇ ಇದ್ದಿರ್ಬೋದು, ಸಿಗರೆಟ್ ಸೇವಿಸದೇ ಇದ್ದಿರ್ಬೋದು, ಕುಟ್ಕ ಹಾಕದೇ ಇದ್ದಿರ್ಬೋದು, ಕುಡಿಯದೇ ಇದ್ದಿರ್ಬೋದು, ವ್ಯಭಿಚಾರ ಮಾಡದೇ ಇದ್ದಿರ್ಬೋದು. ಆದರೆ ದೇವರಿಗೆ ಕೊಡುವಂಥ ಸಮಯವನ್ನ ಕೊಡದೆ ದೇವರನ್ನ ತಿರಸ್ಕಾರ ಮಾಡಿದು ಪಾಪ. ಅನೇಕ ಸಂದರ್ಭದಲ್ಲಿ ದೇವರ ಸ್ಥಾನವನ್ನ ಮನುಷ್ಯನಿಗೆ ಕೊಟ್ಟಿದ್ದು ಪಾಪ. ಈ ವರ್ಷವೆಲ್ಲ ದೇವರು ಕಾಪಾಡಿ ನಿಲ್ಲಿಸಿದ್ದಾರೆ. ವರ್ಷವೆಲ್ಲ ಒಂದು ಭಾನುವಾರ ತಪ್ಪದೆ ಆಲಯಕ್ಕೆ ಬಂದವರು
ಎಷ್ಟಂತ ಕೇಳಿದ್ರೆ 1-2 ಕಳ್ಳ ಕುರಿಗಳು ಇದ್ದೇ ಇರ್ತದೆ. ಏನೋ ಒಂದು ವಿಷಯಕ್ಕಾಗಿ, ಯಾವುದೋ ಒಂದು ಕಾರ್ಯಕ್ಕಾಗಿ, ಯಾರಕ್ಕೋಸ್ಕರನೋ ಆಲಯ ಆರಾಧನೆಯನ್ನು ಬಿಟ್ಟವರು ಉಂಟು. ತನ್ನ ಸ್ವಂತ ಕೆಲಸಕ್ಕಾಗಿ ಆಲಯ ಆರಾಧನೆಯನ್ನು ಬಿಟ್ಟವರು ಉಂಟು. ಆದರೆ ಅದಕ್ಕೆ ದೇವರು ಮೊಯ್ ತೀರಿಸಲಿಲ್ಲ. ಬದಲಾಗಿ ಈ ವರ್ಷದ ಶಾಪದೊಂದಿಗೆ ನೀನು ಮುಂದಿನ ವರ್ಷಕ್ಕೆ ಹೋಗಬಾರದಪ್ಪ, ಅದಕ್ಕಾಗಿ ನಿನ್ನನ್ನು ಪರಿಶುದ್ಧ ಮಾಡಿಕೊಳ್ಳು, ನಿನ್ನನ್ನು ಶುದ್ಧೀಕರಿಸಿಕೊಳ್ಳು, ನಿನ್ನನ್ನು ಶುದ್ಧೀಕರಣೆ ಮಾಡಿಕೊಳ್ಳು. ಹಲ್ಲೆಲೂಯಾ. ಈ ದರಿದ್ರ ಮುಂದಿನ ವರ್ಷಕ್ಕೆ ನಿನಗೆ ಬರಬಾರ್ದು. ಈ ಪಾಪ ಕೆಲವರು, ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳೆಲ್ಲ ಒಳ್ಳೆಯವರಂತ ತಿಳ್ಕೊಂಡಿನಿ. ಯಾರ್ಯಾರು ಎಂತೆಂಥ ನಾಯಿಗಳನ್ನು, ದೆವ್ವಗಳನ್ನು, ಹಂದಿಗಳನ್ನು ನಿಮ್ಮ ಜೀವನದ ಸಂಗಾತಿಯಿಂದ ಇಟ್ಟಿದ್ದೀರೋ ಅದೆಲ್ಲ ತೆಗೆದು ಬಿಸಾಡ್ಬಿಟ್ಟು ದಯವಿಟ್ಟು ಯೇಸುಕ್ಕಾಗಿ ನಿನ್ನನ್ನು ಶುದ್ಧಿ ಮಾಡಿಕೊಳ್ಳು. ಯವನಸ್ಥನೇ, ಯವನಸ್ಥಿಯೇ, ನೀನು ಅಭಿಷಕ್ತನಂತ ನನಗೆ ಗೊತ್ತು. ನಿನ್ನ ಒಳಗಡೆ ಕೂಡ ಲೋಕದ ಚಟಗಳು ಒಳಗೆ ಬಂದಿದ್ದು ನನಗೆ ಗೊತ್ತು. ನಿನ್ನ ಹತ್ರ ನಾನು ಅದನ್ನು ತೋರಿಸಿಕೊಡದೆ ಇದಿರಬಹುದು. ಆದರೆ ಇವತ್ತು ನಾನು ಕೈ ಮುಗಿದು ಕೇಳುತ್ತೇನೆ, ಈ ಚಟಗಳೊಂದಿಗೆ ನೀನು ಹೊಸ ವರ್ಷದಲ್ಲಿ ಪ್ರವೇಶ ಮಾಡಬೇಡ. ನಿನ್ನನ್ನು ಶುದ್ಧೀಕರಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆಯಾಗಿ ಆ ಆಶೀರ್ವಾದ ವಾಗ್ದಾನ ವರ್ಷದಲ್ಲಿ ವಾಗ್ದಾನಕ್ಕೆ ಬಾಧ್ಯನಾಗಿ ಯೋಗ್ಯನಾಗಿ ಆಗುವುದಿಗೆ ನಿಮ್ಮನ್ನು ನೀವು ಶುದ್ಧೀಕರಿಸಬೇಕಾಗಿರುವುದು ಅವಶ್ಯ. ಹಲ್ಲೆಲೂಯಾ. ಅಲ್ಲಿ ದಾವೀದನು ಶುದ್ಧೀಕರಣೆ ಮಾಡಿದಾಗ ಯಾರ್ಯಾರ್ಕೋ ಹೋಗಿ ಹೇಳಿಲ್ಲ. ಗಮನಿಸಿರಿ, ಹೋದ ಮಗಳೇ. ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು, ನನ್ನ ದ್ರೋಹವನ್ನ ಒಪ್ಪಿಕೊಳ್ಳುವೆನು ಎಂಬುದಾಗಿ ನನ್ನ ಹೃದಯದಲ್ಲಿ ಅಂದುಕೊಂಡೆ. ನನ್ನ ಹೃದಯದಲ್ಲಿ ನಾನು ಶುದ್ಧೀಕರಣೆ ಮಾಡಬೇಕು. ನನ್ನ ಹೃದಯ ಸ್ವಚ್ಛ ಆಗಬೇಕು. ನನ್ನ ದೇವರಿಗೆ ನಾನು ಮಾಡಿದಂಥ ದ್ರೋಹ, ಸಿಟ್ಟಲ್ಲಿ ಮಾತಾಡಿದಂಥ ದ್ರೋಹ, ಹೆಂಡತಿ ಮೇಲೆ ಕೈ ಎತ್ತಿದಂಥ ದ್ರೋಹ, ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಸ್ವಂತ ಸಹೋದರನಿಗೆ ತಪ್ಪು ಮಾಡಿದಂಥ ದ್ರೋಹ, ನನ್ನ ಸ್ವಂತ ಸಹೋದರಿಗೆ ವಿರುದ್ಧವಾಗಿ ಮಾತಾಡಿದಂಥ ದ್ರೋಹ, ಇದನ್ನ ನನ್ನ ದೇವರ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಈ ದ್ರೋಹಗಳನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೃದಯದಲ್ಲಿ ಅಂದುಕೊಂಡಾಗ ನನ್ನ ಪಾಪವನ್ನು ಮರೆ ಮಾಡದೆ, ನನ್ನ ಪಾಪವನ್ನ ನೀ ಮನುಷ್ಯನ ಮುಂದೆ ನೀತಿವಂತನಾಗಿ ತೋರಿಸ್ತಾ ಇದ್ದೀ, ಇನ್ನೂ ತೋರಿಸ್ಕೊಳ್ಳು. ಆದರೆ ದೇವರ ಮುಂದೆ ಬೇಡ, ದೇವರ ಮುಂದೆ ಬೇಡ. ನನ್ನ ತಂದೆಯೇ, ನನ್ನ ತಾಯೇ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಮಕ್ಕಳೇ, ಯವನ ಮಕ್ಕಳೇ, ಪುಟಾಣಿ ಮಕ್ಕಳೇ, ನೀವು ಯಾರಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವು ಯಾರಂತ ನಿಮ್ಮ ಹೃದಯಕ್ಕೆ ಚೆನ್ನಾಗಿ ಗೊತ್ತು. ನಮ್ಮ ಊರಾಗ ಹೇಳ್ತಾರೆ, ಕೆಳಗೆ ಬಿತ್ತರೂ ಮೀಸೆಯಲ್ಲಿ ಮಣ್ಣು ಅಂಟುವುದಿಲ್ಲ ಅಂತ. ಇಲ್ಲೂ ಹೇಳ್ತಾರೆ ಏನೋ ಗೊತ್ತಿಲ್ಲ. ಬಿತ್ತದು ಕೆಳಗಡೆ, ಮುಖ ಎಲ್ಲ ಗಾಯ ಆಗಿದೆ, ಅದರ ಮೀಸೆಯಲ್ಲಿ ಮಾತ್ರ ಮಣ್ಣು ಹತ್ತಬಾರ್ದಂತೆ. ಹಲ್ಲೆಲೂಯಾ, ಸ್ತೋತ್ರ. ಪರವಾಗಿಲ್ಲ, ಮನುಷ್ಯರ ಮುಂದೆ ಹಂಗೆ ಇದ್ದರೆ ಇದ್ಕೊಳ್ಳಿ. ಆದರೆ ಮನುಷ್ಯರಿಗೆ ಗೊತ್ತಿಲ್ಲದೇನೆ ನೀನು ಪರಿಶುದ್ಧನಾಗಿ ಆಶೀರ್ವಾದಕ್ಕೆ ಯೋಗ್ಯನಾಗಿ ಆಗುವಂತ ಸಮಯ ಇದು. ಹಲ್ಲೆಲೂಯಾ. ದೇವರು ನಿನ್ನ ಬಗ್ಗೆ ಯಾರಿಗೂ ತೋರಿಸ್ಕೊಟ್ಟಿಲ್ಲ. ಅಲ್ಲಿ ತನಕ ದೇವರಿಗೆ ಸ್ತೋತ್ರ ಮಾಡು. ನಿನ್ನ ಹೆಸರನ್ನು ದೇವರು ಕೆಡಿಸಲಿಲ್ಲ, ಅಲ್ಲಿ ತನಕ ದೇವರಿಗೆ ಸ್ತೋತ್ರ ಮಾಡಿ. ಆದರೆ ಹೃದಯದಲ್ಲಿ ದೇವರ ಮುಂದೆ ನನ್ನನ್ನು ನೀತಿವಂತನು ಎಂಬುದಾಗಿ ಹೇಳಿಕೊಂಡು ನಮ್ಮನ್ನು ಮೋಸ ಮಾಡಿಕೊಳ್ಳೋದು ಬೇಡ. ದೇವರ ಮುಂದೆ ನಾನಾಗಿರಲಿ, ನೀವಾಗಿರಲಿ, ದೇವರ ಮುಂದೆ ಎಂಥ ಅಭಿಷಕ್ತನು, ಎಂಥ ಭಕ್ತನು, ಎಂಥ ಪ್ರಾರ್ಥನೆ ವೀರನು ದಾವೀದನೇ ತನ್ನ ದ್ರೋಹವನ್ನು, ಪಾಪವನ್ನು ಒಪ್ಪಿಕೊಳ್ಳುವಾಗ ನೀವು ನಾನು ಯಾವ ಮೂಲೆಗೆ? ಹಲ್ಲೆಲೂಯಾ. ನಮ್ಮ ದ್ರೋಹಗಳನ್ನು, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಶುದ್ಧೀಕರಿಸಿ ದೇವರಿಗೆ ಮೆಚ್ಚುಗೆಯಾದ, ಪರಿಶುದ್ಧವಾದ, ದೇವರು ಉಪಯೋಗಪಡಿಸುವಂಥ, ದೇವರು ಆಶೀರ್ವದಿಸುವಂಥ, ದೇವರು ತುಂಬಿಸುವಂಥ ಪಾತ್ರೆಗಳಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಆರಾಧನೆ ತುಂಬ ಅವಶ್ಯ. ಕೊನೆಯ ವಾರ ಹೇಳ್ತೀನಿ ಕೇಳಿ,
ಈ ವಾರ ಹೋದ್ರೆ ಮುಂದೆ ಬರಂಗಿಲ್ಲ, ಮುಂದಿನ ಭಾನುವಾರ ಹೊಸ ವರ್ಷದಲ್ಲಿ ಇರ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದುವೇ ರೈಟ್ ಟೈಮ್. ನಿನ್ನ ಅನಿತ್ಯವಾದ ಅಸಹ್ಯವಾದ ಸಂಬಂಧಗಳನ್ನು ಬಿಟ್ಟು ಬಿಡುವುದಕ್ಕೆ ಇದುವೇ ರೈಟ್ ಟೈಮ್. ನಿನ್ನ ಕೆಟ್ಟ ಚಟ್ಟಗಳನ್ನು ಬಿಟ್ಟು ಬಿಡುವುದಕ್ಕೆ ಇದುವೇ ರೈಟ್ ಟೈಮ್. ಇದುವೇ ಗ್ರೇಸ್ ಪೀರಿಯಡ್. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವಂಥದ್ದು, ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು ಅವಶ್ಯವಾದ ಒಂದು ಮುಖ್ಯವಾದ ಅಮೂಲ್ಯವಾದ ಒಂದು ಆರಾಧನೆ. ನೆಕ್ಸ್ಟ್, ಸಮರ್ಪಣೆ. ನಾವು ಹೇಗೆ ದೇವರಿಗೆ ಸಮರ್ಪಣೆ ಮಾಡಬೇಕಂತ ದೇವರು ಹೇಳುವಾಗ, ಒಂದು ನಕ್ಷತ್ರಗಳಾಗಿ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಬೇಕಂತ. ಹಲ್ಲೆಲೂಯಾ. ಹೇಗೆ? ಒಂದು ನಕ್ಷತ್ರ, ಒಂದು ಸ್ಟಾರ್ ಥರ ದೇವರಿಗೆ ನಾವು ಹೊಳೆಯಬೇಕಂತ, ಸಮರ್ಪಣೆ ಮಾಡಬೇಕಂತ. ಅದರ ವಿಷಯವಾಗಿ ದೇವರು ಇವತ್ತು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕೆ ಬಯಸುತ್ತಾರೆ. ದಾನಿಯೇಲ್ ಪುಸ್ತಕ 12ನೇ ಅಧ್ಯಾಯ, ದಾನಿಯೇಲ್ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಬಹು ಜನರನ್ನ ನೀತಿವಂತರಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಲ್ಲೆಲೂಯಾ. ಒಂದು ನಕ್ಷತ್ರಗಳಾಗಿ ನಾವು ಮಿಂಚಬೇಕಂತ ದೇವರಿಗೆ ನಾವು ಸ್ಟಾರ್ಸ್ಗಳಾಗಿ ಇರಬೇಕು. ಎಂಥ ಸ್ಟಾರ್ಸ್ ಆಗಿರಬೇಕು? ನಮ್ಮ ಪಾಪಕ್ಕಾಗಿಯೇ ಅಯ್ಯೋ ಟೆಂಪ್ಟೇಷನ್ 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 ಅಂತ ನಾವು ಬಿತ್ತಂಥ ಸ್ಥಳದಲ್ಲಿಯೇ ಬಿತ್ತು 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 ಹೇಳದ ಹಾಗೆ ಪಾಪದಲ್ಲಿ ಇರುವಂಥ ಜನರನ್ನ ಪರಿಶುದ್ಧರಾಗಿ ನೀತಿವಂತರಾಗಿ ದೇವರ ಕಡೆಗೆ ತಿರುಗಿಸುವಂಥ ಒಂದು ಸ್ಟಾರ್ಗಳಾಗಿ ಹೊಳೆಯುವುದಿಗೆ ಒಪ್ಪಿಸಿಕೊಡ್ಬೇಕು. ಹೊಸ ವರ್ಷದಲ್ಲಿ ಅಪ್ಪ, ನಾನು ನಿನಗಾಗಿ ಪ್ರಕಾಶಿಸುವಂಥ ಸ್ಟಾರ್ ಆಗಿ, ನಕ್ಷತ್ರವಾಗಿ ನನ್ನನ್ನು ಸಮರ್ಪಿಸುತ್ತೇನೆ ಎಂಬುದಾಗಿ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಒಂದು ಸ್ಟಾರ್, ಆ ಸ್ಟಾರ್ ನಮಗೆ ಮೂಲಕ ದೇವರು ಇವತ್ತು ನಮಗೆ ಅದರಲ್ಲಿ ಇರುವಂಥ ರಹಸ್ಯ, ಅದನ್ನು ನಮಗೆ ಹೋಲಿಸಿ ದೇವರು ಮಾತನಾಡುವುದಕ್ಕೆ ಬಯಸುತ್ತಾರೆ. ಎಲ್ಲರೂ ಸ್ವಲ್ಪ ಬೈಬಲನ್ನು ತೆರೆದಿಟ್ಕೊಳ್ಳಿ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ, ಅದರಲ್ಲಿ ಇರುವಂಥ 11 ವಾಕ್ಯಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸ್ವಲ್ಪ ತೆರೆದಿಟ್ಕೊಳ್ಳಿ. ಒಂದಾಗಿ ನಾವು ದೇವರಿಗಾಗಿ ಪ್ರಜ್ವಲಿಸುವಂಥ ನಕ್ಷತ್ರವಾಗಿ ಇರಬೇಕಂದ್ರೆ ಆ ನಕ್ಷತ್ರದ ಗುಣಾದಿಶಗಳು ಯಾವಪ್ಪ, ಅದು ಹೇಗಿತ್ತು ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಗಮನಿಸೋಣ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಮ್ಮ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು. ನೋಡಿ, ಜೋಯಿಷ್ಯರು ಇವರು ಯಾರು ಅಂದ್ರೆ ದೇವರನ್ನ ಹುಡುಕುವವರು. ಯಾರು? ದೇವರನ್ನ ಹುಡುಕುವವರು. ದೇವರನ್ನ ಹುಡುಕೊಂತಾನೆ ಬರ್ತಾರೆ. ದೇವರನ್ನ ಹುಡುಕುವವರು ನಕ್ಷತ್ರವನ್ನ, ದೇವರನ್ನ ತೋರಿಸಿಕೊಡುವಂಥ ನಕ್ಷತ್ರವನ್ನು ಕಂಡು ಸಂತೋಷಪಟ್ಟರು. ಅತ್ಯಂತ ಸಂತೋಷ. ಈಗ ನಾನು ಎಂಥ ನಕ್ಷತ್ರವಾಗಿರಬೇಕು? ದೇವರನ್ನ ಹುಡುಕುವಂಥ ಮಕ್ಕಳಿಗೆ ಅತ್ಯಂತ ಸಂತೋಷ ಕೊಡುವಂಥ ಒಂದು ನಕ್ಷತ್ರವಾಗಿ ಇರಬೇಕು. ಯಾರಿಗೆ? ದೇವರನ್ನ ಹುಡುಕುವವರಿಗೆ. ಕೆಲವರು ಏನೇನೋ ಹುಡುಕ್ತಾರೆ, ಅವ್ರಿಗೆಲ್ಲ ಸಂತೋಷ ಕೊಡೋಕ್ಕಾಗಲ್ಲ. ಅವ್ರ ಜೋಡಿ ಹೋಗಿ ನೀನು ಬಾರ್ ಅಂಗಡಿಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಸಂತೋಷ ಆಗುತ್ತಾ? ಅವ್ರ ಜೋಡಿ ಹೋಗಿ ಸಿಗರೇಟ್ ಸೇವಿಸಿದ್ರೆ ಅವರಿಗೆ ಆನಂದ ಸಂತೋಷ ಆಗುತ್ತಾ? ಇಲ್ಲ. ದೇವರನ್ನ ಹುಡುಕುವಂಥ ವ್ಯಕ್ತಿಗಳು ಬೇರೆ, ಲೋಕವನ್ನು ಹುಡುಕುವಂಥ ವ್ಯಕ್ತಿಗಳು ಬೇರೆ. ಎಲ್ಲರಿಗೂ ನಾವು ಸಂತೋಷ ಕೊಡೋಕ್ಕಾಗಲ್ಲ. ದೇವರನ್ನು ಹುಡುಕುವಂಥ ವ್ಯಕ್ತಿಗಳು ಅತ್ಯಂತ ಸಂತೋಷವನ್ನು ನಮ್ಮ ಮೂಲಕವಾಗಿ ಹೊಂದಿಕೊಳ್ಳುವಂಥ ನಕ್ಷತ್ರವಾಗಿರಬೇಕು. ಈಗ ಅದೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯ ಚೆನ್ನಾಗಿ ಗಮನಿಸಿ ಓದೋಣ.
ಅರಸನಾದ ಹೆರೋದನ ದಿನಗಳಲ್ಲಿ ಹಾ. ಯುದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಹಾ. ಯೇಸು ಹುಟ್ಟಿದಾಗ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಮೂಡನ ದೇಶದ ಜೋಯಿಸ್ಯರು ಯೆರೂಸಲೇಮಿಗೆ ಬಂದು ಹಾ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಯಗುತ್ಯ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ಆತನ ಸೂಚಿಸುವಂತ ನಕ್ಷತ್ರ ಅಂತ ಇದೆ. ಇದನ್ನ ಪರಿಶುದ್ಧ ಬೈಬಲ್ ಅಲ್ಲಿ ಓದ್ರಿ. ಯಹೂದ್ಯರ ಅರಸನಾಗಿ ಹುಟ್ಟಿದಾತನು ಎಲ್ಲಿದ್ದಾನೆ, ಎಲ್ಲಿದ್ದಾನೆ? ಯಾಕೆಂದ್ರೆ ನಾವು ಮೂಡಲದಲ್ಲಿ ಆತನ ನಕ್ಷತ್ರವನ್ನು ನೋಡಿ. ಯಾರ ನಕ್ಷತ್ರ? ಈ ನಕ್ಷತ್ರಕ್ಕೆ ಒಂದು ಹೆಸರು ಉಂಟು. ಯಾರ ನಕ್ಷತ್ರ ಇದು? ಆತನ ನಕ್ಷತ್ರ. ಯಾರ ನಕ್ಷತ್ರ ಇದು? ದೇವರ ನಕ್ಷತ್ರ. ಈ ಜಗತ್ತಲ್ಲಿ ದೇವರಿಂದ ಆರಿಸಲ್ಪಟ್ಟಂತ ಸೇವಕರು ಉಂಟು, ತನ್ನನ್ನ ಸೇವಕರಾಗಿ ಮಾಡಿಕೊಂಡವರು ಉಂಟು, ತನ್ನನ್ನೇ ತಾನೇ ಸೇವಕರಾಗಿ ಮಾಡಿಕೊಂಡವರು ಉಂಟು. ದೇವರು ಇದು ನನಗಾಗಿ, ನನ್ನ ಸೇವಕನು, ನನ್ನ ಸೇವಕಿ ಎಂಬುದಾಗಿ ದೇವರು ಆರಿಸಿಕೊಂಡಂತ ವ್ಯಕ್ತಿ ಸೇವಕರು ಉಂಟು. ತನ್ನನ್ನ ಸೇವಕನಾಗಿ ಮಾಡಿಕೊಂಡವನಿಗೂ ದೇವರು ಆರಿಸಿಕೊಂಡ ಸೇವಕರಿಗೂ ಏನ್ ವ್ಯತ್ಯಾಸ? ಆ ವ್ಯತ್ಯಾಸವನ್ನ ಈಗ ತೋರಿಸಲಿಕ್ಕಿದೆ. ಗಮನಿಸೋಣ. ಓದ್ ಮಗಳೇ. ನಾವು ಮೂಡಲದಲ್ಲಿ ಆತನ ನಕ್ಷತ್ರವನ್ನು ನೋಡಿ, ನಾವು ಆತನ ಸೇವಕನನ್ನ, ಆತನ ಜನರನ್ನ, ಆತನ ನಕ್ಷತ್ರವನ್ನ ನೋಡಿ ಆತನನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ ಅಂದರು. ಇಲ್ಲಿ ಚೆನ್ನಾಗಿ ಗಮನಿಸು. ದೇವರ ಆ ನಕ್ಷತ್ರವನ್ನ ಕಂಡು ಅವರ ನಕ್ಷತ್ರವನ್ನ ಆರಾಧಿಸಲಿಲ್ಲ, ನಕ್ಷತ್ರವನ್ನ ಕಂಡು ದೇವರನ್ನ ಆರಾಧಿಸಿದರು. ಅಲ್ಲೇಲೂಯ. ಇವತ್ತು ಸೇವಕರು ನಾವು ಯಾರನ್ನ ತೋರಿಸಿಕೊಡ್ತಾ ಇದ್ದೇವೆ? ನಮ್ಮನ್ನ ಹೀರೋವಾಗಿ ತೋರಿಸಿಕೊಡ್ತಾ ಇದ್ದೇವಾ? ನಮ್ಮನ್ನ ಜನರು ಹೊಗಳಬೇಕು ಎಂಬುದಾಗಿ ಸೇವೆ ಮಾಡ್ತಾ ಇದ್ದೇವಾ? ನಮ್ಮನ್ನ ಜನರು ಮೆಚ್ಚಬೇಕೆಂಬುದಾಗಿ ಸೇವೆ ಮಾಡ್ತಾ ಇದ್ದೀವಾ? ಅಥವಾ ದೇವರನ್ನ ತೋರಿಸಿಕೊಡುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದೇವಾ? ದೇವರಿಂದ ಆರಿಸಲ್ಪಟ್ಟಂತ ನಕ್ಷತ್ರ ತನ್ನನ್ನ ಹೀರೋವಾಗಿ ತೋರಿಸಿಕೊಟ್ಟಿಲ್ಲ, ತನ್ನ ಮೂಲಕ ದೇವರನ್ನ ಹುಡುಕುವಂತೆ ಜನರಿಗೆ ಆತನನ್ನು ಆರಾಧಿಸುವಂತೆ ತೋರಿಸಿಕೊಟ್ಟಿತ್ತು. ಸೊ ಒಂದು ನಿರ್ಣಯ ಮಾಡಬೇಕಾ? ಏನ್ ನಿರ್ಣಯ? ಮೊದಲು ನಾನು ದೇವರ ನಕ್ಷತ್ರವಾಗಿರ್ಬೇಕು, ನಾನು ಆತನ ಹುಡುಕುವಂತ ವ್ಯಕ್ತಿಗಳಿಗೆ ಅತ್ಯಂತ ಸಂತೋಷ ಕೊಡುವಂತ ನಕ್ಷತ್ರವಾಗಿರಬೇಕು. ಮೂರನೇದಾಗಿ ನನಗೆ ಮಾನ ಗೌರವನ್ನ ಹುಡುಕುವಂತ ನಕ್ಷತ್ರವಾಗಿಲ್ಲ, ನನ್ನ ಮೂಲಕವಾಗಿ ನನ್ನ ದೇವರಿಗೆ ಮಾನ ಮರ್ಯಾದೆ ಗೌರವಗಳನ್ನ ಕೊಡುವಂತ ವ್ಯಕ್ತಿಯಾಗಿ, ನಕ್ಷತ್ರವಾಗಿ ನಾನು ಇರಬೇಕು. ದೇವರೇ, ನನಗಾಗಿ ಸೇವೆ ಮಾಡಬಾರದು, ನನ್ನಲ್ಲಿ ಇರುವಂತ ದೇವರನ್ನ ತೋರಿಸಿಕೊಡುವಂತ ಒಂದು ಸೇವೆಯನ್ನ ಮಾಡಬೇಕು. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಇಲ್ಲಿ ನೋಡಬಹುದಾಯ್ತಿ, ಹೋದ್ರಮ್ಮ. ಇದನ್ನು ಕೇಳಿ ಅರಸನಾದ ಹೆರೋದನು, ರೈಟ್. ಈಗ ಇನ್ನೊಂದು ಸಂಭವಕ್ಕೆ ಬರೋಣ. ಇದನ್ನ ಕೇಳಿ ಏನ್ ಕೇಳಿದ್ರು? ತಿರ್ಗಾ ಓದ 10ನೇ ವಾಕ್ಯ, 2ನೇ ವಾಕ್ಯ. ಯಹೂದ್ಯರ ಅರಸನಾಗಿ ಹುಟ್ಟಿದಾತನು ಎಲ್ಲಿದ್ದಾನೆ, ಯಾಕೆಂದ್ರೆ ನಾವು ಮೂಡಲದಲ್ಲಿ ಆತನ ನಕ್ಷತ್ರವನ್ನು ನೋಡಿ. ಈಗ ನಕ್ಷತ್ರ ಏನ್ ಮಾಡಿತ್ತು? ಯೆರೂಸಲೇಮಲ್ಲಿ ದೇವರು ಹುಟ್ಟಿದಾನೆ ಎಂಬುದಾಗಿ ಹೇಳಿತಪ್ಪ. ನಕ್ಷತ್ರ ನಮಗೆ ದೇವರನ್ನ ಅಲ್ಲಿ ಹುಟ್ಟಿದಾನಂತ ಹೇಳಿತು ಎಂಬುದಾಗಿ ಈ ವರ್ತಮಾನವನ್ನ, ನಕ್ಷತ್ರ ನಮಗೆ ದಾರಿ ತೋರಿಸ್ತಾ ಇತ್ತು, ನಕ್ಷತ್ರ ನಮಗೆ ಹೇಳಿತ್ತು ಎಂಬುದಾಗಿ ಹೇಳಿದಂತ ವರ್ತಮಾನವನ್ನ ಹೇರೋದ ಅರಸನು ಅವನ ಜನರು ಕೇಳಿದ ಕೂಡಲೇ ಅವರಲ್ಲಿ ಏನುಂಟಾಯ್ತಂತೆ? ಕಳವಳ. ಈಗ ನಾನು ಎಂಥ ನಕ್ಷತ್ರವಾಗಿ ಇರಬೇಕು? ಸತ್ಯವೇದ ಹೇಳುತ್ತೆ, ಅಪೊಸ್ತಲರನ್ನ ಕುರಿತಾಗಿ ಲೋಕವನ್ನೇ ಅಲ್ಲೋಲ ಕೊಲ್ಲೋಲ ಮಾಡುವವರು ಇಲ್ಲಿಯೂ ಬಂದು ಬಿಟ್ರು. ವೈರಿಗಳನ್ನ, ವೈರಿಯ ಕ್ರಿಯೆಗಳನ್ನ, ವೈರಿತನಗಳನ್ನ ಅಲ್ಲೋಲ ಕೊಲ್ಲೋಲ ಪಡಿಸುವಂತ, ಕಳವಳ ಪಡಿಸುವಂತ ದೇವರ ನಕ್ಷತ್ರವಾಗಿ ನಾನಿರಬೇಕು. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ದೇವರಿಗೆ ವಿರುದ್ಧವಾದ ಕಾರ್ಯಗಳು, ಶೈತಾನ ಕ್ರಿಯೆಗಳನ್ನ ಅಲ್ಲೋಲ ಕೊಲ್ಲೋಲ ಮಾಡುವಂತ ನಕ್ಷತ್ರವಾಗಿ. ಒಂದೇ ಒಂದು ಚರಣ ಹಾಡಿ ಮುಂದೆ ಹೋಗೋಣ. ಬೆಂಕಿ ಮುಂದೆ ಮೇಣವು ಕರಗುವುದು.
ಬೆಂಕಿ ಮುಂದೆ ಮೇನವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಉರಿಯುತ್ತಿರುವುದು. ಬೆಂಕಿ ಮುಂದೆ ಮೇನವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಉರಿಯುತ್ತಿರುವುದು. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ಅಭಿಷೇಕ ಹೊಂದಿದ ಅಪೊಸ್ತಲರು, ದೇವರ 12ನೇ ಯೇಸುವಿನ ಶಿಷ್ಯರು. ಅಭಿಷೇಕ ಹೊಂದಿದ ಅಪೊಸ್ತಲರು, ದೇವರ 12ನೇ ಯೇಸುವಿನ ಶಿಷ್ಯರು. ಇಡೀ ಲೋಕವನ್ನೇ ಅಲ್ಲಲು ಕೊಲ್ಲಲು ಮಾಡಿದರು, ಇಡೀ ಲೋಕವನ್ನೇ ಎಲ್ಲರೂ ಕಲ್ಲಲು ಮಾಡಿದರು. ಬೆಂಕಿ ಮುಂದೆ ಮೇನವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಉರಿಯುತ್ತಿರುವುದು. ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಉರಿಯುತ್ತಿರುವುದು. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ನಿಮ್ಮ ಕೈಯನ್ನೇ ನೀವು ಎತ್ತಕ್ಕೆ ಆಗಲಿಲ್ಲ, ನೀವು ಹೋಗಿ ವೈರಿನ ಎಲ್ಲಿಂದ ಕಳವಳ ಕೊಡಿಸಿದ್ದಾರೆ. ದೇವರಿಗೆ ಅಲ್ಲೇಲೂಯ ಅಂದರೆ ಪಾಸ್ಟರ್ ಕೈ ಎತ್ತಾನ, ನೀವೆಲ್ಲ ಬಿಷಪ್ಪು, ನೀವು ಕೈ ಎತ್ತಂಗಿಲ್ಲ. ಅಲ್ಲೇಲೂಯ. ಕೈ ಎತ್ತರೆ ದೇವರಿಗೆ ಸ್ತೋತ್ರ ಮಾಡುವಂಥ ವಾರ ಅಂತ ಹೇಳಿದ್ವಿ. ಕೈ ಎತ್ತಿ. ಹಾಲೆಲೂಯ. ಎಸ್, ಹಾಲೆಲೂಯಾ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ವಿರೋಧವಾಗಿ ಅಂತ ಕಾಯ್ದೆ ಕಾನೂನು ಬಂದರು. ಸ್ವಲ್ಪ ಜೋರಾಗಿ. ದೇವರ ಕಾರ್ಯವನ್ನು ಯಾರು ನಿಲ್ಲಿಸಲಾರರು. ದೇವರ ವಿರುದ್ಧವಾಗಿ ಎಂತ ಕಾಯ್ದೆ ಕಾನೂನು ಬಂದರು. ದೇವರ ಕಾರ್ಯವನ್ನು ಯಾರು ಯೇಸು ಅಂದು ಇಂದು ಎಂದು, ಎಂದಿಗೂ ಆಳ್ವಿಕೆ ಮಾಡುವನು. ಯೇಸು ಅಂದು ಇಂದು ಎಂದು ಮುಂದೆ ಆಳ್ವಿಕೆ ಮಾಡುವನು. ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ. ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ. ಎಲ್ಲ ಸರಿ. ಹಾಲೆಲೂಯಾ, 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 ಓ ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಪಾಪಿಗಳನ್ನ ದೇವರ ಕಡೆಗೆ ತಿರುಗಿಸುವಂತ ನಕ್ಷತ್ರವಾಗಿ, ದೇವರನ್ನ ಹುಡುಕುವವರಿಗೆ ಅತ್ಯಂತ ಆನಂದ ಕೊಡುವಂತ ನಕ್ಷತ್ರವಾಗಿ, ದೇವರ ನಕ್ಷತ್ರವಾಗಿ, ತನ್ನನಲ್ಲ ತನ್ನ ದೇವರನ್ನ ಜನರು ಆರಾಧಿಸುವಂತೆ ದೇವರನ್ನ ಹೀರೋವಾಗಿ ತೋರಿಸಿಕೊಡುವಂತ ನಕ್ಷತ್ರವಾಗಿ, ಸೈತಾನ ಕ್ರಿಯೆಗಳನ್ನ ದುಷ್ಟ ಜನರಿಗೆ ಕಳವಳ ಹುಟ್ಟಿಸುವಂತ ನಕ್ಷತ್ರವಾಗಿ ನೀವು ನಾನು ಇರಬೇಕಂತ ಅಲ್ಲಿ ವಾಕ್ಯ ಹೇಳ್ತಾರೆ. ಇನ್ನು ಓದೋಣ. ಅದೇ ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನ ಗಮನಿಸೋಣ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ, ಅವರ ಅರಸನ ಮಾತನ್ನ ಕೇಳಿ ಹೊರಟಾಗ, ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು, ಮೂರನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು, ಇಲ್ಲಿ ಕೇಳ್ರಿ. ಯಾವತ್ತೋ ಒಂದು ದಿವಸ ಪ್ರಸಂಗ ಮಾಡೀನಿ, ಯಾವತ್ತೋ ಒಂದು ದಿವಸ ಸೇವೆ ಮಾಡೀನಿ ಹಂಗಿಲ್ರಿ. ವಾಕ್ಯ ಹೇಳ್ತದೆ. ನಾವು ಇಲ್ಲಿಂದ ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಹೋಗ್ತಾ ಇದೀವಿ, ದಿಢೀರಂದ ದಾರಿ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಕರೆಕ್ಟಾಗಿ ನಮಗೆ ರೂಟ್ ತೋರಿಸ್ತಾ ಇಲ್ಲ. ಅಲ್ಲಿ ಏನು ಮಾಡ್ತಾವೆ, ಯಾರ ಹತ್ರ ಆದರೂ ಸರ್ ಇಲ್ಲಿ ಊರಿಗೆ ಹೋಗುವಂಥ ದಾರಿ ಯಾವುದಂತ ಕೇಳಿದ್ರೆ ಅವನಂತಾನೆ ಲೆಫ್ಟ್ ಹೋಗು, ರೈಟ್ ಹೋಗು, ಯೂ ಟರ್ನ್ ಮಾಡು, ಸ್ಟ್ರೈಟ್ ಹೋಗು, ಊರು ಬರ್ತದೆ ಏನೋ ಹೇಳ್ತಾನೆ ಬಿಡಿ. ಅಲ್ಲೇಲೂಯ. ಹೇಳಿ ನಮ್ಮ ಜೋಡಿನೇ ಬರ್ತಾನೋ, ಅಲ್ಲೇ ನಿಂತ್ಕೊಳ್ತಾನೋ, ಅಲ್ಲೇ ನಿಂತ್ಕೊಳ್ಳುವಂಥ ಕೆಲಸ ಬೇಡ. ವಾಕ್ಯ ಹೇಳುತ್ತೆ, ದೇವರು ಕೊಟ್ಟಂತ ಜವಾಬ್ದಾರಿಯನ್ನ, ದೇವರು ಕೊಟ್ಟಂತ ಜನಾಂಗಗಳನ್ನ ಅವರ ಸಂಗಡವೇ ಮುಂದೆ 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 ನಡೆಸಿಕೊಂಡು ಹೋಗುತ್ತಾ ಇತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ನಾನು 1976ನೇ ಹಿಸ್ಟ್ರಿಯಲ್ಲಿ ಒಂದು ಹಾಡಾಡಿನಿ. ಸ್ತೋತ್ರ. ಹೇಳೋಯ. ಈಗ ಏನ್ ಮಾಡುತ್ತಿ? ಸತ್ತು ಸುಣ್ಣಾಗಿದ್ದೀನಿ. ಸೊ ದೇವರ ನಕ್ಷತ್ರ ಅದು ಜನಾಂಗಗಳನ್ನ ದೇವರ ಬಳಿಯಲ್ಲಿ ಸೇರಿಸುವ ತನಕ ಮುಂದೆ 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 ಏನಾಗುತ್ತೆ? ಅದು ನಡೆಸ್ಕೊಂಡು ಹೋಗ್ತಾ ಇದೆ. ಈಗ ಬೈಬಲ್ ಸ್ಕಾಲರ್ಸ್ ಇದನ್ನ ಏನು ಹೇಳ್ತಾರಂದ್ರೆ, ಅಲ್ಲಿ ಜೋಯಿಸ್ಯರು, ನಾವು ಅನ್ಕೊಳ್ತೀವಿ 3 ಜೋಯಿಸ್ಯರು ಮಾತ್ರ ದೇವರನ್ನ ನಮಸ್ಕಾರ ಮಾಡಿದ್ರು ಅಂತ. ಯಾಕೆ? ಅಲ್ಲಿ ಚಿನ್ನ ಕೊಟ್ಟರು, ಅಲ್ಲಿ ಧೂಪ ಕೊಟ್ಟರು, ಅಲ್ಲಿ ರಕ್ತಬೋಳ ಕೊಟ್ಟರು, ಅದಕ್ಕೆ 3 ಜೋಯಿಸ್ಯರಂತ ನಾವು ಅನ್ಕೊಳ್ತಾ ಇದ್ದೇವೆ. ಆದರೆ ಚರಿತ್ರೆ ಹೇಳ್ತದೆ 100 ಜೋಯಿಸ್ಯರನ್ನ ಅಲ್ಲಿ ಹೋಗಿದ್ರು ಎಂಬುದಾಗಿ ಯೇಸುವನ್ನ ನೋಡುವುದಕ್ಕೆ. ಇನ್ನೊಂದು ವಿಷಯ ಏನಂದ್ರೆ, ಈಗ ನಕ್ಷತ್ರ ಏನ್ ಮಾಡಿತ್ತಂದ್ರೆ ಅವರನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೆ. ನಕ್ಷತ್ರ ಯಾವಾಗ ಕಾಣ್ತದೆ ನಮಗೆ? ಯಾವಾಗ? ರಾತ್ರಿ. ಹಾಗಾದ್ರೆ ಈ 100 ಜೋಯಿಸ್ಯರು ಹಗಲೊತ್ತಲ್ಲಿ ಪ್ರಯಾಣ ಮಾಡಕ್ಕೆ ಆಗಲ್ಲ. ಹಗಲೊತ್ತಲ್ಲಿ ಯಾರಿಗಾಗಿ ವೆಯ್ಟ್ ಮಾಡಬೇಕು? ಯಾರಿಗಾಗಿ ವೆಯ್ಟ್ ಮಾಡಬೇಕು? ನಕ್ಷತ್ರಕ್ಕಾಗಿ. ಜೋಯಿಸ್ಯರು, ನಕ್ಷತ್ರ ಇವರನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ನಕ್ಷತ್ರಕ್ಕಾಗಿ ಜೋಯಿಸ್ಯರು ಏನ್ ಮಾಡಬೇಕು? ವೆಯ್ಟ್ ಮಾಡಬೇಕು. ರಾತ್ರಿಯಲ್ಲಿ ನಕ್ಷತ್ರ ಕಾಣ್ತದೆ, ಅವ್ರನ್ನ ನಡೆಸ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಉಲ್ಟಾ, ಪಾಸ್ಟರು ಮೊದಲೇ ಬಂದು ವೆಯ್ಟ್ ಮಾಡಬೇಕು. ಪಾಸ್ಟರ್ಗೆ ವಿಶ್ವಾಸಿಗಳು ಏನ್ ಮಾಡಂಗಿಲ್ಲ? ವೆಯ್ಟ್ ಮಾಡಂಗಿಲ್ಲ. ಒಂದು ವೇಳೆ ಪಾಸ್ಟರ್ ವೆಯ್ಟ್ ಮಾಡಿಸಿದ್ರೆ ಹೋಗ್ ಮಾರ್ಯ, ನೀ ಇಲ್ಲದಿದ್ರೆ ಇನ್ನೊಂದು ಪಾಸ್ಟರು. ನಾನು ಕೇಳ್ತಾ ಇದ್ದೀನಿ, ಆಕಾಶದಲ್ಲಿ ಇದು ಒಂದೇ ನಕ್ಷತ್ರ ಮಾತ್ರ ಇತ್ತ? ಆಕಾಶದಲ್ಲಿ ಸುಮಾರು ನಕ್ಷತ್ರಗಳಿದೆ. ಆದರೆ ದೇವರು ನಿನಗಾಗಿ ಕೊಟ್ಟಂತ ನಕ್ಷತ್ರ ಮಾತ್ರವೇ ನಿನ್ನನ್ನ ಸರಿಯಾಗಿ ನಡೆಸಿಕೊಂಡು ಹೋಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯ. ಎಲ್ಲರೂ ನಡೆಸ್ಕೊಂಡು ಹೋಗಕ್ಕೆ ಆಗಿಲ್ರಿ. ನಮ್ಮ ಇಷ್ಟ ಬಂದಂಗೆ ಚೇಂಜ್ ಮಾಡಕ್ಕೂ ಆಗಿಲ್ರಿ. ಚೇಂಜ್ ಮಾಡಬಹುದು, ಆದರೆ ಮುಟ್ಟುವಂತ ಜಾಗದಲ್ಲಿ ಹೋಗಿ ಮುಟ್ಟಕ್ಕಾಗಲ್ಲ. ಮುಟ್ಟುವಂತ ಜಾಗದಲ್ಲಿ ಹೋಗಿ ಮುಟ್ಬೇಕಂದ್ರೆ ಸುಮಾರು ಪಾಸ್ಟರ್ಗಳಿದ್ರು, ಸುಮಾರು ನಕ್ಷತ್ರಗಳಿದ್ರು, ನಿನಗಂತ, ನಿನ್ನ ಸಭೆಗಂತ, ನಿನ್ನ ಹಿಂಡಕ್ಕಂತ ದೇವರು ಕೊಟ್ಟಿರುವಂತ ನಕ್ಷತ್ರ ಮಾತ್ರವೇ ಅದು ಮುಂದೆ ಮುಂದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಈ ನಕ್ಷತ್ರ ಒಂದು ಕೆಲಸ ಮಾಡಿತ್ತು. ಏನು ಕೆಲಸ ಮಾಡಿತ್ತು ಅಂದ್ರೆ, ಅದು ಮಾತಾಡಿಲ್ಲ, ಅದಾದ್ರೆ ಏನು ಮಾಡಿತ್ತು? ದೇವರನ್ನ ತೋರಿಸ್ಕೊಟ್ಬಿಟ್ಟಿತ್ತು. ಈಗ ನಾವು ಬಹಳ ಮಾತಾಡ್ತೀವಿ, ನಾವು ಮಾತಾಡೋದು ಕಡಿಮೆ ಇಲ್ಲ. ಹಲ್ಲೆಲೂಯಾ. ಸೊ ಇಲ್ಲಿ ಏನು ಮುಖ್ಯ? ಮಾತು ಆಡುವುದಕ್ಕಿಂತ ನಡತೆ ತುಂಬಾ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಾವಿರಾರು ಮೆಸೇಜ್ ಅನ್ನ ಡಾಮ್ ಟೂಮ್ ಅಂತ ಹೇಳ್ಬಿಡೋದು ದೊಡ್ಡ ವಿಷಯ ಅಲ್ರಿ. ಹೇಳಿದಂತ ಮೆಸೇಜ್ ಅಂತೆ ನಡೆಯುವುದು ಅವಶ್ಯ. ನಕ್ಷತ್ರ ಮಾತಾಡಿಲ್ಲ, ಆದರೆ ನಕ್ಷತ್ರ ಜೋಯಿಸ್ಯರಿಗೆ ದೇವರು ಇರುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ಬಿಟ್ಟಿತ್ತು, ದೇವರನ್ನ ತೋರಿಸಿ ಕೊಟ್ಬಿಟ್ಟಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ನಡೆಸುವಂತ ವ್ಯಕ್ತಿ ಆ ರೀತಿಯಾದ ವ್ಯಕ್ತಿಗಳಾಗಿ ಇದ್ರೆ ಅದು ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ. ಹಲ್ಲೆಲೂಯಾ. ನಿಮಗೆ ದೇವರನ್ನ ತೋರಿಸಿಕೊಡುವುದಿಗೆ ತನ್ನ ನಡತೆಗಳಲ್ಲಿ ನಾನು ದೇವರಿಗೆ ಕೇಳಬೇಕಪ್ಪ, 26ನೇ ವರ್ಷ ಬರೀ ಮಾತಿನಿಂದ ಆಕ್ರಸಣೆ ಮಾಡುವವನಾಗಿ ಅಲ್ಲ, ನನ್ನ ನಡತೆಯಿಂದ ನೀನು ನನಗೆ ಕೊಟ್ಟಂತ ಜನಾಂಗಗಳನ್ನ ದೇವರ ಕಡೆಗೆ ತಿರುಗಿಸುವಂತ ನಕ್ಷತ್ರವಾಗಿ ನನ್ನನ್ನು ಬದಲಾಯಿಸ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ರೈಟ್.
ಈಗ ಇನ್ನೊಂದು ಕೆಲಸ ಅದು ಮಾಡ್ತಾ ಇದೆ. 9ನೇ ವಾಕ್ಯ ತಿರ್ಗಾ ಓದಮ್ಮ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಮೂಡನ ದೇಶದಲ್ಲಿ ಕಂಡಂತ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಇಲ್ಲಿ ಗಮನಿಸ್ರಿ, ನಕ್ಷತ್ರಕ್ಕೆ ಒಂದು ದರ್ಶನ, ಒಂದು ವಿಷನ್. ಅದು ಎಷ್ಟು ಕಾಲ, ಎಷ್ಟು ದಿನ ನಡೆಸ್ಕೊಂಡು ಬಂತಂತ ಸ್ಕಾಲರ್ಸ್ ಹೇಳ್ತಾರೆ 1.5 ವರ್ಷ ಅಂತೆ. ಎಷ್ಟು ವರ್ಷ? ಮೂಡನ ದೇಶದಲ್ಲಿ ಅದರ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿ 1.5 ವರ್ಷ ಅದು ಮುಂದೆ ಮುಂದೆ ನಡೆಸ್ಕೊಂಡು ಬರ್ತಾ ಎಲ್ಲಿ ಬಂದು ಸೇರಿಸಿತ್ತು? ದೇವರು ಇರುವಂತ ಸ್ಥಳದಲ್ಲಿ ಬಂದು ನಿಲ್ಲುವ ತನಕ ಅದು ಆರಂಭಿಸಿದಂತ ಓಟದಲ್ಲಿ ತನ್ನ ದರ್ಶನದಲ್ಲಿ ಒಂದು ದಿವಸ ಕೂಡ ಹಿಂಜಾರದೆ ಅದು ಮುಂದೆ ಮುಂದೆ ತನ್ನ ಓಟದಲ್ಲಿ ಸ್ಥಿರವಾಗಿ ನಡೆಸಿಕೊಂಡು ಬಂದಿತ್ತು. ಅಲ್ಲೇಲೂಯ. ನಾನು ಎಂಥ ನಕ್ಷತ್ರವಾಗಿರಬೇಕು? ದೇವರು ಕೊಟ್ಟಂತ ದರ್ಶನದಲ್ಲಿ ನಾನು ಸರಿಯಾಗಿ ಓಡುವಂತ ನಕ್ಷತ್ರವಾಗಿ ಇರಬೇಕು. ಅವಾಗಲೇ ಬಿರುದು, ಪರಮ ಬಿರುದು ಪಡೆಯಲಿ ಅಂದೇ ಗುರಿಯ ಕಡೆಗೆ ಓಡುವೆನು, ಸರಿ, ಪರಮ ಬಿರುದು ಪಡೆಯಲಿ ಎಂದೇ ಗುರಿಯ ಕಡೆಗೆ ಓಡುವೆನು. ಓಡುವೆನು, ನಾ ಓಡುವೆನು, ಯೇಸುವಿನ ಹಿಂದೆ ಓಡುವೆನು. ಓಡುವೆನು, ನಾ ಓಡುವೆನು, ಯೇಸುವಿನ ಹಿಂದೆ ಓಡುವೆನು. ಸ್ವಲ್ಪ ಕೈ ಎತ್ತಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಡ್ಡಿಗಳು ಎಷ್ಟಾದರೂ ನಾ ನೆಲೆಸಿರುವೆ ನಂಬಿಕೆಯಲ್ಲಿ. ಸೇರಿ ಹೇಳುತ್ತೀರಾ? ಅಡ್ಡಿಗಳು ಎಷ್ಟಾದರೂ ನಿನ್ನ ಹೆಂಡತಿ ಅಡ್ಡಿಪಡಿಸಿದರು, ನಿನ್ನ ಗಂಡನು ಅಡ್ಡಿಪಡಿಸಿದರು, ನಿನ್ನ ಮಕ್ಕಳು ಅಡ್ಡಿಪಡಿಸಿದರು, ನಿನ್ನ ತಂದೆ ತಾಯಿ ಅಡ್ಡಿಪಡಿಸಿದರು, ಹಣದ ಸಮಸ್ಯೆಗಳು ಅಡ್ಡಿಪಡಿಸಿದರು, ವ್ಯಾಧಿ ಅಡ್ಡಿಪಡಿಸಿದರು, ನಿನ್ನ ಆರೋಗ್ಯವು ಅಡ್ಡಿಪಡಿಸಿದರು. ಸೇರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಯಾರಿಗೆಲ್ಲ ಹುಟ್ಟಿದೆಯೋ ಅವರಿಗೆ ನಾವು ಸ್ವಸ್ಥಪಡಿಸಿದೇವರೇ. ಕೈಗಳನ್ನು ಎತ್ತುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ಮದಲಿಂಗ ಯೇಸು ರಾಜನ ನಾ ಕಾಣಲು ಬಯಸುವೆನು. ಬಯಸುತ್ತೀರಾ? ಮದಲಿಂಗ ಯೇಸು ರಾಜನ ಕಾಣಲು ಬಯಸುವೆನು. ನನ್ನ ಆಸೆಯಲ್ಲ ಯೇಸು ತಾನೇ, ನನ್ನ ಆಸೆಯಲ್ಲ ಯೇಸು ತಾನೇ. ಆ ಚಿನ್ನದಂತ ಮುಖ ಕಾಣುವುದೇ, ಬಿಡುವುದಿಲ್ಲಪ್ಪ. ಚಿನ್ನದಂತ ಸೇವೆಯನ್ನು ಬಿಡುವುದಿಲ್ಲಪ್ಪ. ದರ್ಶನದಲ್ಲಿ ಈಚಾರುವುದಿಲ್ಲಪ್ಪ. ನಿನ್ನ ಮುಖ ಕಾಣುವ ತನಕ, ನಿನ್ನ ಸನ್ನಿಧಾನಕ್ಕೆ ಬರುವ ತನಕ, ಬಿರುದನ್ನು ಹೊಂದಿಕೊಳ್ಳುವ ತನಕ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಆರಂಭಿಸಿದಂತ ಓಟದಲ್ಲಿ ಫಿಗರನ್ನ ನೋಡಿ, ರೊಕ್ಕವನ್ನ ನೋಡಿ, ಲೋಕದ ಬದುಕು ಬಾಳಿನ ಡಂಬವನ್ನ ನೋಡಿ ಆ ನಕ್ಷತ್ರ ಎಲ್ಲೂ ಸ್ಟಾಪ್ ಆಗಿಲ್ಲ. ಅದು ದೇವರು ತನಗೆ ಕೊಟ್ಟಂತ ದರ್ಶನದಲ್ಲಿ ಸರಿಯಾಗಿ ಮುಂದೆ ಹೋಗಿ ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತುಕೊಂಡಿದ್ದ. ಒಂದು ನಿರ್ಣಯ ಬೇಕ್ರಿ. ಅಪ್ಪ, ನೀನು ಕೊಟ್ಟಂತ ದರ್ಶನದಲ್ಲಿ 25 ತನಕ ಹೆಂಗ್ ಹೋಯ್ತಾ ಹೋಗ್ಲಿ ಬಿಡಿ. 26 ಅದು ಆರಂಭಿಸುವಾಗ ಹಲ್ಲೆಲೂಯಾ, ಆ ದರ್ಶನದಲ್ಲಿ 26ಕ್ಕಾಗಿ ನನಗಾಗಿ ಇಟ್ಟಿರುವಂತ ಎಲ್ಲ ಜವಾಬ್ದಾರಿಯಲ್ಲಿ ಜನವರಿ ತಿಂಗಳು ಹಿಡಿದು ಡಿಸೆಂಬರ್ ತಿಂಗಳ ಕೊನೆ ಭಾನುವಾರ ತನಕ ನಿನ್ನ ಚಿತ್ತವನ್ನ ಮಾಡಿ ಮುಗಿಸುವುದಲ್ಲಿ ನಾನು ಸ್ಥಿರವಾಗಿ ಓಡಿ ಕರ್ತನೆ ನಿನಗಾಗಿ ಓಡುವಂತ ಒಂದು ನಕ್ಷತ್ರವಾಗಿ ನನ್ನ ಬದಲಾಯಿಸು. ನೋಡಿ, ಯೋನ ನಿಮಿತ್ತ ಮೀನಿಗೆ ದೇವರು ಒಂದು ದರ್ಶನ ಕೊಟ್ಟರು.
3 ದಿವಸ ಯೋನನನ್ನು ಏನು ಮಾಡಬೇಕು? ಹೊಟ್ಟೆಯಲ್ಲಿ ಇಟ್ಕೋಬೇಕು. ಮೀನು ದರ್ಶನವನ್ನ ನೆರವೇರಿಸಿತ್ತು. ಈಗ ಎಲಿಯನ ವಿಷಯದಲ್ಲಿ ಕಾಗಕ್ಕೆ ಒಂದು ದರ್ಶನ. ಕಾಗೆ ಏನು ಮಾಡಬೇಕು? ರೊಟ್ಟಿಯನ್ನ ಮಟನನ್ನ ತಗೊಂಡು ಹೋಗಿ ಏನು ಮಾಡಬೇಕು? ಎಲಿಯನಿಗೆ ಕೊಡಬೇಕು. ಕಾಗೆಗೆ ಎಷ್ಟು ಟೆಂಪ್ಟೇಷನ್ ನೋಡು. ಆಹಾ, ನನ್ನ ಬಾಯಲ್ಲಿ ರೊಟ್ಟಿ ಇದೆ, ವಾವ್ ಮಟನ್ ಇದೆ, ಇದನ್ನ ತಿಂದ್ರೆ ಎಷ್ಟು ಚೆನ್ನಾಗಿರ್ತದೆ. ಎಷ್ಟೋ ಸತಿ ಮನಸ್ಸು ಕಾಡಿಸ್ತಾ ಇರ್ತದೆ. ದೇವರೇ, ಎಲಿಯನಿಗೆ ಇನ್ನೊಂದು ಕೊಳ್ಳ, ಇದನ್ನು ನಾನು ತಿಂದ್ಬಿಡ್ತೀನಲ್ಲ. ಎಷ್ಟು ಟೆಂಪ್ಟೇಷನ್ ಅಲ್ಲಿಯೋ ಅದು ನನ್ನ ಚಿತ್ತವಲ್ಲ, ನನ್ನ ದೇವರ ಚಿತ್ತವನ್ನ ನಾನು ನೆರವೇರಿಸಬೇಕೆಂಬುದಾಗಿ ಕಾಗೆ ಕೂಡ ದೇವರ ಚಿತ್ತವನ್ನ ನೆರವೇರಿಸಿಬಿಟ್ಟಿತ್ತು. ಈಗ ನಿಮ್ಮ ಬಗ್ಗೆ ನನ್ನ ಬಗ್ಗೆ ಏನು ಅಂತ ದೇವರು ಕೇಳ್ತಾರ. ನೀನ್ ಹೇಗಪ್ಪ, ನೀನ್ ಹೆಂಗಪ್ಪ, ನೀನ್ ನಿರ್ಧಾಯಗಳು ಹೆಂಗೆ? ಕಳೆದ ವರ್ಷ ತರನೇ ಮುಂದಿನ ವರ್ಷದಲ್ಲಿ ಇರಬೇಕು. ಇಲ್ಲದಿದ್ದರೆ ಮುಂದಿನ ವರ್ಷದಲ್ಲಿ ನನ್ನ ವಿಷಯದಲ್ಲಿ ನೀನು ಹೊಳೆಯುವಂತ, ಪ್ರಕಾಶಿಸುವಂತ ಸ್ಟಾರ್ ಆಗಿ ಇರಬೇಕಂತ ನಾನು ಬಯಸುತ್ತೇನೆ. ಇಂಥ ಒಂದು ನನ್ನ ಆಸೆಗೆ, ನನ್ನ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿಕೊಡುವಂತ ಮನಸ್ಸುಂಟ? ನಿನ್ನನ್ನು ಶುದ್ಧೀಕರಿಸಿಕೊಂಡು ನನ್ನ ಪಾತ್ರೆಯಾಗಿ ಹೊಳೆಯುವುದಿಗೆ ಮನಸ್ಸುಂಟ? ಹಲ್ಲೆಲೂಯಾ. ಮನಸ್ಸುಂಟ ಅಂತ ಹೇಳುವವರು ಮಾತ್ರ ಕಣ್ಣುಗಳನ್ನು ಮುಚ್ಚಿ ಹಲ್ಲೆಲೂಯಾ.